ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಒಳ್ಳೆ ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 6 ಎಕರೆ 20 ಗುಂಟೆ ಇರ್ತಕ್ಕಂಥ ಒಂದು ನೀರಾವರಿ ಜಮೀನು. ಈ ಜಮೀನನ್ನ ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಈ ಜಮೀನಲ್ಲಿ ಒಂದು 50 ಲಕ್ಷದ ಮನೆನೂ ಕಟ್ಸ್ಕೊಂಡಿದ್ದಾರೆ. ಹಾಗೆ ಜಮೀನಿನ ಸುತ್ತ ತಂತಿ ಬೇಲಿನೂ ಹಾಕ್ಕೊಂಡಿದ್ದಾರೆ. ಇದನ್ನು ಒಂದು ಒಳ್ಳೆ ಫಾರ್ಮ್ ಹೌಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲೇ ಜಮೀನ್ ಹತ್ರ ಬೋರ್ ಇದೆ. ಹಾಗೆ ಈ ಜಮೀನಿಗೆ ತಂತಿ ಬೇಲಿ ಎಲ್ಲ ನೀವು ನೋಡ್ತಾ ಇರ್ಬೋದು. ಈ ಜಮೀನು ಸ್ನೇಹಿತರೆ ಚಳ್ಳಕೆರೆಯಿಂದ ಕೇವಲ 26 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಹಿರಿಯೂರಿಂದ 28 ಕಿಲೋಮೀಟರ್ ಆಗುತ್ತೆ. ಸೊ ಇದು ಕಸ್ಬಾ ಹೋಬಳಿಗೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಜಮೀನನ್ನು. ಸೊ ನಾನು ಆವಾಗಲೇ ಹೇಳ್ದಾಗೆ ಇದು 6 ಎಕರೆ 20 ಗುಂಟೆ ಇರ್ತಕ್ಕಂಥ ಜಮೀನು. ಈ ಜಮೀನಿನ ಸುತ್ತ ತಂತಿ ಬೇಲಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಯಾರಾದರೂ ಲೇಬರ್ ಬಂದು ಇರಲಿಕ್ಕೆ ಅಥವಾ ಸ್ಟೋರೇಜ್ಗೆ ಅಂತ ಒಂದು ಮನೆ ಹಿಂಭಾಗ ಚಿಕ್ಕದಾಗಿ ಒಂದು ಮನೆಯನ್ನು ಕಟ್ಕೊಂಡಿದ್ದಾರೆ. ಹಾಗೆ ಜಮೀನಿನ ಬೌಂಡ್ರಿ ಸುತ್ತ ನೀರು ಹೊರಗಡೆ ಹೋಗಲಿಕ್ಕೆ ಒಂದು ಚರಂಡಿ ವ್ಯವಸ್ಥೆನೂ ಮಾಡಿದ್ದಾರೆ. ಈ ಜಮೀನಲ್ಲಿ ಟೋಟಲ್ ಆಗಿ 2850 ಶ್ರೀಗಂಧದ ಮರಗಳನ್ನು ಪ್ಲಾಂಟೇಶನ್ ಮಾಡಿದ್ದಾರೆ. ಹಾಗೆ 2850 ಸರ್ವೆ ಗಿಡನೂ ಈ ಶ್ರೀಗಂಧದ ಮಧ್ಯೆ ಪ್ಲಾಂಟೇಶನ್ ಮಾಡಿದ್ದಾರೆ. ಈ ಜಮೀನಿನ ಬೌಂಡ್ರಿಗೆ ಮಹಾಗನಿ ಗಿಡಗಳನ್ನ ಹಾಕಿದ್ದಾರೆ. ಈ ಮಹಾಗನಿ ಗಿಡಗಳು ಬಂದು ಒಂದು 300 ಮಹಾಗನಿ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಇದೆಲ್ಲ ಬೌಂಡ್ರಿ ಲೈನಲ್ಲಿ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ತೋಟ ತುಂಬ ಚೆನ್ನಾಗಿದೆ. ಇಲ್ಲಿ ದಾರಿ ವ್ಯವಸ್ಥೆನೂ ಚೆನ್ನಾಗಿದೆ. ತಂತಿ ಬೇಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ತೋಟಕ್ಕೆ ಅವ್ರದ್ದೇ ಸ್ವಂತವಾಗಿರತಕ್ಕಂಥ ಒಂದು ಟ್ರಾನ್ಸ್ಫಾರ್ಮರು ಮಾಡ್ಕೊಂಡಿದ್ದಾರೆ. ಈ ಜಮೀನಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ನೆಸೆಸಿಟಿ ಅಷ್ಟೊಂದಿಲ್ಲ. ಯಾಕಂದರೆ ಇವರು ಆಲ್ರೆಡಿ ಡೆವಲಪ್ ಮಾಡಿದ್ದಾರೆ ಈ ತೋಟನ. ಶ್ರೀಗಂಧದ ತೋಟ ಹಾಗೆ ಸರ್ವೆ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಮನೆಗೆ ಅಂತ ಹೇಳಿ ಸ್ವಲ್ಪ ಮಾವಿನ ಗಿಡ, ತೆಂಗಿನ ಗಿಡ, ಸ್ವಲ್ಪ ಹಣ್ಣಿನ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಅದು ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದಾರೆ. ಜಮೀನು ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲ್ ಇದು. ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಈ ಜಮೀನಲ್ಲಿ ವೆಂಚೂರಿನೂ ಮಾಡಿಸಿದ್ದಾರೆ. ಇದಕ್ಕೆಲ್ಲ ಡ್ರಿಪ್ ಇರಿಗೇಷನು ಆಗಿದೆ. ಸೊ ನೀರಿನ ವ್ಯವಸ್ಥೆ ಚೆನ್ನಾಗೇ ಇದೆ. 2 ಬೋರ್ ಕನೆಕ್ಷನ್ ಒಂದೇ ಪೈಪ್ಲೈನ್ಗೆ ಮಾಡಿಕೊಂಡು ವೆಂಚೂರಿ ಮುಖಾಂತರ ಮೆಡಿಸಿನ್ ಹೋಗಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇವರು. ಸ್ವಂತಕ್ಕೆ ನಾನು ಆವಾಗಲೇ ಹೇಳಿದಾಗೆ TC ಇದೆ. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಕರೆಂಟಿಂದು ಸಮಸ್ಯೆ ಆಗಲಿಕ್ಕೆ ಸಮಸ್ಯೆ ಇಲ್ಲ. ಇದು ಮೇನ್ ರೋಡಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲೇ ಇದೆ. ಅದು ನಕಾಶೆ ರೋಡಲ್ಲಿ ಬರಬೇಕು. ನಕಾಶೆ ರೋಡೂ ತುಂಬ ಚೆನ್ನಾಗಿದೆ. ದಾರಿದು ಈ ಜಮೀನಿಗೆ ಯಾವುದೇ ಸಮಸ್ಯೆ ಇಲ್ಲ. ತಾರ್ ರೋಡು, ಮೇನ್ ರೋಡು, ನಕಾಶೆ ರೋಡು 3 ತುಂಬ ಚೆನ್ನಾಗಿದೆ. ಇದು ಒಂದು ಒಳ್ಳೆ ತೋಟ. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರ್ತಾ ಇದ್ದಾರೆ. ಈ ಜಮೀನಿಗೆ ಸರ್ವೆ ನಂಬರ್ 1 ಇರೋದು, ಬಟ್ ಇಸ್ಸಾ ನಂಬರ್ 2 ಇದೆ. ಒಂದು 4 ಎಕರೆ 20 ಗುಂಟೆ, ಇನ್ನೊಂದು 2 ಎಕರೆ. ಹಾಗೆ ಈ ಜಮೀನಿನ ಪ್ರೈಸ್ ಬಂದು 22 ಲಕ್ಷದಿಂದ 23 ಲಕ್ಷ ಹೇಳ್ತಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಕೂತ್ಕೊಂಡು ಮಾತಾಡಬೇಕು. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ಫೋನ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನು ತಗೊಳ್ಳುವಂಥವರು ಅಥವಾ ಜಮೀನು ಮಾರುವಂಥವ್ರು ಯಾರಾದರೂ ಇದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಟೇಕ್ ಕೇರ್.